So hi, hello, welcome back to my channel. ಸೊ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವ್ಲಾಗ್ ಏನು ಹಾಕಿದೆ Q&A, ಸೊ ಒಳ್ಳೆ ರೆಸ್ಪಾನ್ಸ್ ಬಂತು ಆ್ಯಂಡ್ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಿಲ್ಲ, ನಾಳೆ ಚಿಕ್ಕಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಅಂದರೆ ಒಂದು ಪೂಜೆ ಇದೆ. ಸೊ ಅದಕ್ಕೆ ಇವಾಗ ಹೋಗಬೇಕು. ಸೊ ಈ ಥರ ರೆಡಿ ಆಗಿದ್ದೀನಿ ಗೈಸ್. ಸೊ ಏನಿಲ್ಲ, ಆ್ಯಕ್ಚುಲಿ ಫಂಕ್ಷನ್ ಇರೋದು ನಾಳೆ. ಸೊ ಸುಮ್ಮನೆ ಟ್ರೆಡಿಷ್ನಲ್ ಆಗಿ ಇವತ್ತು ರೆಡಿ ಆಗಬೇಕು ಅನಿಸ್ತು. ಸೊ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ಹೋಗಬೇಕು. ಆ್ಯಂಡ್ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ. ಸೊ ಅಷ್ಟೊಂದು ಡ್ರೆಸ್ಸಸ್ ಏನು ನಾನು ತೊಗೊತಿಲ್ಲ, ಜಸ್ಟ್ ಒನ್ ಡೇ ಅಷ್ಟೇ. ಸೊ ಇಲ್ಲಿಂದ ಆ್ಯಕ್ಚುಲಿ ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಬೆಂಗಳೂರು ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಮಳೆ ಬರೋ ಥರ ಇದೆ. ಸೊ ಪಪ್ಪನ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಸೊ ಮೆಟ್ರೋಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ನನ್ನ ಕಸಿನ್ ನನ್ನ ಪಿಕ್ ಮಾಡ್ತಾಳೆ. ಗೈಸ್ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಯಾಕೋ ಮಳೆ ಬರೋ ಥರ ಇದೆ. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತ. ಸೊ ಲೆಟ್ಸ್ ಗೋ. ಗೈಸ್ ಮೆಟ್ರೋಲ್ ವಿಡಿಯೋ ಮಾಡೋಂಗಿಲ್ವಂತೆ ಗೈಸ್. ಸೊ ಲಾಸ್ಟ್ ಟೈಮೇ ನನಗೆ ಹೇಳಿದ್ರು, ಬಟ್ ಇವಾಗ ಗೈಸ್ ಇವಾಗ ಮೆಟ್ರೋ ಇಲ್ಲದೆ ನಾನು ನಂಗೆ ಇದು ಬೇಕು, ಪಿಂಕ್. ಇದೊಂದು ಕೊಡಿ, ಈ ಕಲರ್ ಒಂದು ಕೊಡಿ, ಪಿಂಕ್ ಒಂದು ಕೊಡಿ. ಇದು ನಾನು ಹೇಳಿದ್ದು ಟೆಡಿ ಬೇರ್. ಟೆಡಿ ಇದು ಬೇಕಾ? ಅಲ್ಲ, ಅದೇ ಯಾವುದೇ ಬಟರ್ಫ್ಲೈ ಚೆನ್ನಾಗಿದೆ, ಟೆಡಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇದು ಬೇಡ, ಇದ್ರ ಮೇಲೆ ಲವ್ ಅಂತಿದೆ. ಇದೇ ಕೊಡಿ. ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಅಲ್ಲ, ನಂತರ ಮುದ್ದು. ನನ್ನ ತಂಗಿ ನನಗೇನು ಕೊಡ್ತಾನೆ ಈಗ ಕೊಡ್ಸೆ ಹೋಗಿ. ಹಲೋ, ಆ್ಯಕ್ಚುಲಿ ಗಿಫ್ಟ್ ಐಟಮ್ಸ್ ಚೆನ್ನಾಗಿದೆ ಅಲ್ಲ ಇಲ್ಲಿ. ಎಸ್, ಇದನ್ನು ತೊಗೊಂಡು ಚೈಲ್ಡ್ಹುಡ್ಗೆ ಹೋಗ್ಬಿಡೋಣ ಹಂಗೆ. ಪಿಂಕ್ ತಗೋಣ. 150 ಅಷ್ಟೇ. You want, you will take? No. ಸರಿ ಸಾಕು ಬಾ. You can buy one. ನಿನಗೆ ಮಾಡೋದು. ನೀರು ಶೂನ್ಯ ಸಹ ಜಂಕ್ಷನ್. ಎಷ್ಟು ಸ್ಪೀಡ್ ಮಾಡ್ತಾವಳೆ ಗಾಡಿ. ಬುಲೆಟಲ್ಲಿ. ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದೆ. ಯಪ್ಪ ಸೀರಿಯಸ್ ಆಗಿ ವಾವ್. ನೋಡಿ, ಚಿಕ್ಕಮ್ಮ ಮನೆಗೆ ಬಂದೆ. ಮೆಟ್ರೋಲ್ ಅಂದರೆ ಟ್ರಸ್ಟ್ ಮೀ, ನನಗೆ ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ. ನನಗಂತಲ್ಲ, ಯಾರಿಗೂ ನಿಂತ್ಕೊಳ್ಳೋಕೆ ಜಾಗ ಇದ್ದಿಲ್ಲ. ಸೊ ಯೂಶಲಿ ಮೆಜೆಸ್ಟಿಕ್ವರೆಗೂ ಅಷ್ಟೊಂದು ರಶ್ ಇರೋದು ನಾನು ನೋಡಿದ್ದೀನಿ, ಬಟ್ ಮೆಜೆಸ್ಟಿಕ್ಕಲ್ಲಂತೂ ಒಬ್ಬರೂ ಇಲ್ದಿಲ್ಲ. ಲಿಟ್ರಲಿ ನನಗೆ ಹೆಂಗಾಯಿತು ಅಂದರೆ ನನಗೆ ಉಸಿರಾಡೋಕೆ ಕೂಡ ಆಗ್ತಿಲ್ಲ. ಒಂದು ಕಡೆ ಬ್ಯಾಗ್ ಇಟ್ಕೊಂಡಿದ್ದೀನಿ, ಒಂದು ಕಡೆ ಜನ ಕೂದಲೆಲ್ಲ ಕಿತ್ತಾಕೋದೊಂದು ಬಾಕಿ. ಅಷ್ಟು ನೋ ಬಿಕಾಸ್ ಆಫ್ ಟೈಮಿಂಗ್ಸಾ ಅಥವಾ ಏನಂತ, ಬಿಕಾಸ್ ನಾನು ಪೀಕ್ ಅವರ್ಸಲ್ಲಿ ಮನೆ ಬಿಟ್ಟಿದ್ದು. ಸೊ ಆಲ್ಮೋಸ್ಟ್ 5:30 ಆಗಿತ್ತು ಅದಕ್ಕೆ. ಸೊ ಇವಾಗ ಹೋಗ್ಬಿಟ್ಟು ನನ್ನ ಕಸಿನ್ ಸ್ವಲ್ಪ ಹೆಲ್ಪ್ ಮಾಡಬೇಕು. ಸೊ ಅಷ್ಟೇ. ಸೊ ನೋಡ್ತಾ ಇರಿ ವ್ಲಾಗ್ನ, ಮಿಸ್ ಮಾಡಬೇಡಿ. ವೀಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಸೊ ತುಂಬ ಏನಂತಾರೆ, ನೀವು ನಗಿತೀರಾ, ತುಂಬ ಫನಿ ಮೂಮೆಂಟ್ಸ್ ಇದೆ. ಗೌರ್ಮೆಂಟ್ ತಿನ್ನೋಣ ಬನ್ನಿ. ಡೈರಿ ಮಿಲ್ಕಲ್ಲೇ ಡೈರಿ ಮಿಲ್ಕ್ ಕೊಡಿಸಿದ್ದಾಳೆ ನನಗೋಸ್ಕರ. ಇದೇನಕ್ಕೆ ಇಷ್ಟೇಷ್ಟು ಕೊಡಿಸಿದ್ದು ಅಂತ ಬೈಕೊಂಬೇಡಿ, ನನಗೆ ಅಳ್ನೋವಿದೆ. ಸೊ ಅದಕ್ಕೆ ಇಷ್ಟೇಷ್ಟು ಕೊಟ್ಟಿದ್ದ. ನಾನು ತಿನ್ಬಿಟ್ಟೆ ಅಲ್ಲ. ಚಾಕ್ಲೇಟಲ್ಲಿರೋ ಮಜಾ ಯಾವುದೂ ಇಲ್ಲ. ನಾಳೆ ನಾನು ನನ್ನ ಕಸಿನು ಒಂದು ಸಾಂಗಿಗೆ ರೀಲ್ಸ್ ಮಾಡ್ತಿದ್ದೀವಿ. ಯಾವುದದು? ಸೊ ಕಾನ್ಮ್ಯಾಟ್ ಖಾಲಿ ಆಗಿದೆ. ನನಗೆ ಪಿಂಪಲ್ ಬಂದುಬಿಟ್ಟಿದೆ. ಏನು ಮಾಡೋದು ನೀನು?
ಖಾಲಿ ಹೋಟೆಲ್ ಕುಡಿಯುತ್ತೆ. ಡ್ರೆಸ್ ಎಲ್ಲ ಗಲೀಜು. ಇವು ನಮ್ಮ ಅಜ್ಜಿ. ಆಯ್ ಮಾಡು ಅಜ್ಜಿ. ನಮಸ್ತೆ. ಯಾರಿಗೆ ಅಂತ ನಿಮ್ಮ ಯಜಮಾನ್ರಿಗೆ ಇಷ್ಟ ನೋಡಿ, ಇಷ್ಟು ಶುಗರು ಇಲ್ಲ ಏನೂ ಇಲ್ಲ, ಫುಲ್ ಫೈನ್ ಆ್ಯಂಡ್ ಫಿಟ್ ಆಗಿರೋರು ಇಷ್ಟ ಐಸ್ ಕ್ರೀಮ್ ತಿಂತಾರೆ. ನಾವು ಎಲ್ಲ ನಾವು ನೋಡಿ ಹೆಂಗ್ ಮಾಡಿದೀವಿ. ಇಲ್ಲ ಗೈಸ್, ಆ್ಯಕ್ಚುಲಿ ಇಲ್ಲಿ ಚಲ್ಲಿತ್ತು, ಅದನ್ನ ಎತ್ತಿ ಅವಳು ಇದೆಲ್ಲ ಆಗ್ತು. ಬಾಯ್ ಅಮ್ಮ, ಮತ್ತೆ ಮಾಡು. ಹೆಂಗ್ ಮಾಡಲು ವಿನು? ಗೈಸ್, ನಮ್ಮ ಅಜ್ಜಿ ವಿನು ನಮ್ಮ ಕಸಿನ ಇಮಿಟೇಟ್ ಮಾಡ್ತವ್ರೆ. ತಿಂಡಿ ಪೋತಿ ಇವಳು ಗೈಸ್. ಏನು ತಿಂತಾ ಇದ್ರು, ಇನ್ನೇನಾದರೂ ಸಿಗುತ್ತಾ ಅಂತ ತಿನ್ನಕ್ಕೆ ಹುಡುಕ್ತಾ ಇದ್ದಾಳೆ ನೋಡಿ. ಡೈರಿ ಮಿಲ್ಕ್ ಆಯಿತು, ಗಾರ್ನ್ಮ್ಯಾಡ್ ಆಯಿತು, ಐಸ್ ಕ್ರೀಮ್ ಆಯಿತು. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಇನ್ನೊಂದೇನೋ ತಿನ್ಕೊಂಬಂದು. ಸ್ವೀಟ್ ತಿನ್ಮೇಲೆ ಖಾರ ನೋಡಿ, ನಾಳೆಗೋಸ್ಕರ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು. ನಾನೇನಿಲ್ಲ, ಅವಳು ಕಾಲ್ಗೊಂದು ಕಲರ್ ನೇಲ್ ಪಾಲಿಶ್ ಹಾಕೊಂಡು ರೆಡಿ ಆಗ್ತಾವಳೆ, ಕೈಗೊಂದು ಕಲರ್ ನೇಲ್ ಪಾಲಿಶ್, ನೇಲ್ ಆರ್ಟ್ ಎಲ್ಲ ಮಾಡ್ಕೊಂಡು ಕೂತವಳೆ. ನಾನು ಜಸ್ಟ್ ನೇಲ್ ಪಾಲಿಶ್ ರಿಮೂವ್ ಮಾಡ್ತೀನಿ.